ಮಾಧ್ಯಮದ ಸ್ನೇಹಿತರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ, ನಮ್ಮ ಶಾಸಕರಂತ ನಾಡಗೌಡರು, ಮನಗೋಳಿಯವರು, ಸುನೀಲ್ ರವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು, ಕಾಂತಾ ನಾಯ್ಕರವರು ಮತ್ತು ನಮ್ಮ ಅಭ್ಯರ್ಥಿಗಳು ಎಲ್ಲ ಕೂಡ ಇದ್ದಾರೆ. ನಾನು ಬಂದ ಉದ್ದೇಶ ಇಡೀ ರಾಜ್ಯದಲ್ಲಿ ಇವತ್ತು ಮಹಾತ್ಮ ಗಾಂಧೀಜಿಯವರಿಗೆ ಅಧಿಕಾರ ತೆಗೆದುಕೊಂಡು 100 ವರ್ಷ ಆಗಿದೆ. ಈ ವರ್ಷ ಬೆಳಗಾಂನಲ್ಲಿ ಒಂದು ದೊಡ್ಡ ಕಾರ್ಯಕಾರಿ ಸಮಿತಿ ಸಭೆ ನಡೀತದೆ. ಆ ದಿನ ಅದಾದ್ಮೇಲೆ ಎಲ್ಲ ನಮ್ಮ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದಂತ ಪಂಚಾಯತ್, ಕಾರ್ಪೊರೇಷನ್, ಮುನ್ಸಿಪಾಲಿಟಿ, ಸಹಕಾರ ಸಂಘಗಳ ಎಲ್ಲ ಸದಸ್ಯರು ಮತ್ತು ಕಾರ್ಯಕರ್ತರು ಮತ್ತು ಮುಖಂಡರು ಎಲ್ಲರ ಒಂದು ಸಮಾವೇಶ ಕೂಡ ಹಮ್ಮಿಕೊಂಡಿದ್ದೇವೆ. ರಾಷ್ಟ್ರದ ನಾಯಕರುಗಳೆಲ್ಲ ಕೂಡ ಅದನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ ಕಚೇರಿ 100 ಕಚೇರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. 100 ವರ್ಷ ಆಗಿರೋದಕ್ಕೆ 100 ಕಾಂಗ್ರೆಸ್ ಕಚೇರಿ. ಇದಕ್ಕೆ ಏನೇನು ಸಿದ್ಧತೆ ಆಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು 4 ಕಡೆ ಈಗಾಗಲೇ ರೆಡಿ ಆಗಿದೆ. ಇನ್ನೊಂದು ಕಡೆ 2 ಕಡೆ ಆಗ್ಬೇಕು, ಅದನ್ನು ಮಾಡ್ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ಅದಕ್ಕೆ ರಿವ್ಯೂ ಮಾಡೋಣ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಮತ್ತು ಎಲ್ಲರೂ ಕೂಡ ನೀವು ಸಭೆಯಲ್ಲಿ 27ನೇ ತಾರೀಕು ಬೆಳಗ್ಗೆ ಏನು 11 ಗಂಟೆಗೆ ನಡೀತದೆ ಸಭೆ, ಅಷ್ಟಕ್ಕೆಲ್ಲ ಕೂಡ ತಾವೆಲ್ಲ ಬರಬೇಕು ಅಂತ. ಪಬ್ಲಿಕ್ ಕಿನ್ನ ನಮ್ಗೆ ನಮ್ಮ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಇರಬೇಕು, ಅದಕ್ಕೆ ಆಹ್ವಾನ ಕೊಡಬೇಕು ಅಂತ ಹೇಳಿ ಇಲ್ಲಿ ಬಂದು ಮೇಲ್ಗಡೆ ಕಟ್ಟಡ, ನಾನು ಹಿಂದೆ ಯುಡಿ ಮಿನಿಸ್ಟರ್ ಆಗಿದ್ದಾಗ ಇದನ್ನು ಮಂಜೂರು ಮಾಡಿಕೊಟ್ಟಿದ್ದೆ. ಹಿಂದೆ ಇದ್ರ ಬಗ್ಗೆ ಎಲ್ಲ ಗಮನಿಸಿದ್ದು ಮಹಿಳಾ ಕಾಂಗ್ರೆಸ್ ಅವರು ಮೇಲ್ಗಡೆ ಕಟ್ಟಡಕ್ಕೆ ನಿಲ್ಲಿಸಿದ್ದಾರೆ. ಅದನ್ನೆಲ್ಲ ನೋಡೋಣ, ಏನ್ ಸಹಾಯ ಮಾಡಕ್ ಸಾಧ್ಯ ಅಂತ ಹೇಳಿ ನೋಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಸೊ ಇಡೀ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದೊಂದು ಈ ರೀತಿ ಕಾಂಗ್ರೆಸ್ ಕಚೇರಿ ಕಂಪಲ್ಸರಿ ಆಗಿ ಇಡಬೇಕು ಅನ್ನೋದು ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಸೊ ಆ ದೃಷ್ಟಿಯಿಂದ ಇದರ ನೆನಪಿಗೆ 100 ವರ್ಷದ ಸವಿ ನೆನಪಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತೇಳಿ ಈ ಯೋಜನೆ ತಯಾರು ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ನಾನು ಬೆಳಗಾಂ, ಇದಕ್ಕೆ ಬಿಜಾಪುರ್ಗೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದ ಪ್ರಯುಕ್ತ ಕಚೇರಿಗೂ ಭೇಟಿ ಕೊಡಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಡ್ಯೂಟಿ ಎಲ್ಲೋದು ಕೂಡ ಜಿಲ್ಲಾ ಕಚೇರಿಗಳಿಗೆ ಒಂದು ಭೇಟಿ ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಬೇರೆ ಇದೆಯಾ ನಿಮ್ದು? ಆಮೇಲೆ ಎಲ್ಲಾ ಕಾರ್ಯಕರ್ತರು, ಮುಖಂಡರು, ನೀವು ಇದೆಲ್ಲ ಬರ್ಬೇಕು. ನೀವು 27ನೇ ತಾರೀಕು ಬೆಳಗ್ಗೆ, ಇವತ್ತು ಸಾಯಂಕಾಲ ಬೆಂಗಳೂರಲ್ಲಿ, ಇದರಲ್ಲಿ ಬೆಳಗಾಮಲ್ಲಿ ಮೀಟಿಂಗ್ ಕರೆದಿದ್ದೀನಿ. ನಿಮ್ ಬ್ಲಾಕ್ ಅಧ್ಯಕ್ಷಗಳನ್ನ, ಜಿಲ್ಲಾ ಅಧ್ಯಕ್ಷಗಳನ್ನ, ನಿಮ್ಮ ಸೋತವರು ಗೆದ್ದವ್ರನ್ನೆಲ್ಲ ಕರೆದಿದ್ದೀನಿ. ಅವ್ರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟು ನಾನು ಕಳಿಸ್ಕೊಡ್ತೀನಿ. ಹೇಳಿ. ಏನು ನೋಡಪ್ಪ, ಅದು ರಾಜಕೀಯದ ಹೋರಾಟ. ಪಂಚಮಶಾಲಿ ಅವ್ರ ಸಮಾಜದವರು ಮಾಡಿದ್ರೆ ಅದು ಸಮಾಜದ ಹೋರಾಟ ಅಲ್ಲ, ಅದು ರಾಜಕಾರಣ, ಪಾಲಿಟಿಕ್ಸ್ ನಡೀತಾ ಇದೆ. ಅದು ಸಮಾಜದ ಬರೀ ಒಂದು ಅಧ್ಯಕ್ಷರು ಕಾಶ್ಯಪ್ನವರು, ನಮ್ಮ ಅಖಿಲ ಭಾರತ ಪಂಚಮಶಾಲಿ ಅಧ್ಯಕ್ಷರು, ಅವರೇ ಇಲ್ಲ ಆ ಹೋರಾಟಕ್ಕೆ. ಇದು ವೈಯಕ್ತಿಕವಾದ ಪಕ್ಷದ ಒಂದು ಹೋರಾಟ ಆಗಿ ಪರಿವರ್ತನೆ ಆಗ್ತಾ ಇದೆ. ಸ್ವಾಮಿಗಳಿಗೂ ನಾನು ಮನವಿ ಮಾಡ್ಕೊಳ್ತೇನೆ, ಪಕ್ಷದ ಹಿಡಿತಕ್ಕೆ, ಯಾವ ಪಕ್ಷದ ಹಿಡಿತಕ್ಕೂ ನೀವು ಇರಬೇಡಿ. ನಿಮ್ ಹೋರಾಟ ತಪ್ಪಲ್ಲ, ಹೋರಾಟ ಏನ್ ಬೇಕಾದ್ರೂ ಮಾಡಿ, ಆದ್ರೆ ಒಂದು ಪಕ್ಷ ಅನ್ಕೊಂಡು ನೀವು ಮಾಡಕ್ ಹೋಗ್ಬಿಡಿ. ನಮ್ಮವ್ರು ಇದಾರೆ, ಬೇರೆ ವಿಚಾರ. ಅದೆಲ್ಲ ಎಲ್ಲಿಂದ ಅದಕ್ಕೆ ಮಾರ್ಗದರ್ಶನ ಆಗ್ತಾ ಇದೆ ಅನ್ನೋದು ನಮ್ಗೆಲ್ಲ ಅರಿವಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರು ದೊಡ್ಡವ್ರು, ಬಹಳ ದೊಡ್ಡವ್ರು. ಆಮೇಲೆ ಮಾತಾಡ್ತಾರೆ. ಥ್ಯಾಂಕ್ ಯು. जुड़े रहिएगा आपके अपने चैनल बीजापुर समय के साथ।